ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬಂದ್ಬಿಟ್ಟು ಭಾನುವಾರ ಬೆಳಿಗ್ಗೆ 7:30ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ದಿನ ಏನಾಗುತ್ತೆ ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಫಸ್ಟ್ ನಾನು ಬಂದುಬಿಟ್ಟು ತಿಂಡಿ ರೆಡಿ ಮಾಡಬೇಕು. ಎಲ್ಲರೂ ಇಲ್ಲೇ ಇದ್ದಾರೆ, ಅದಕ್ಕೋಸ್ಕರ ಎಲ್ಲರಿಗೂ ತಿಂಡಿ ರೆಡಿ ಮಾಡೋಣ ಅಂತ ಪಾಸ್ತಾ ಮಾಡೋಣ ಅಂದ್ಕೊಂಡಿದ್ದೀನಿ. ರೆಡ್ ಪಾಸ್ತಾ ಮತ್ತು ವೈಟ್ ಪಾಸ್ತಾ ಎರಡೂ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಹೆಂಗೆ ಮಾಡ್ತೀನಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಾನೇನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇಲ್ಲಿ ನಾನು ಒಂದು ಬಾಣಲಿ ಇಟ್ಕೊಂಡು ಪಾಸ್ತಾ ಮತ್ತು ಎಣ್ಣೆ ಮತ್ತು ಉಪ್ಪು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲೆಲ್ಲ ತರಕಾರಿನೂ ಸಣ್ಣದಾಗಿ ಚಾಪ್ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಸಣ್ಣದಾಗಿ ಇಟ್ಕೊಂಡಷ್ಟು ನಾವು ಹುರ್ಕೊಂಡಾಗ ಬೇಯುತ್ತೆ ಎಣ್ಣೆಯಲ್ಲಿ, ಅದಕ್ಕೋಸ್ಕರ. ಅದಾದಮೇಲೆ ಇಲ್ಲೊಂದು ಬಾಣಲಿ ಇಟ್ಕೊಂಡು ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಅದನ್ನು ಕಾದ್ಮೇಲೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ನಾವು ಏನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ತರಕಾರಿ, ಕ್ಯಾರೆಟು, ಬೀನ್ಸು, ಆಮೇಲೆ ಕ್ಯಾಪ್ಸಿಕಮ್ಮು, ಆಮೇಲೆ ಟೊಮೊಟೊ, ಆಮೇಲೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಉಪ್ಪು ಹಾಕ್ಕೊಂಡು ಸ್ವಲ್ಪ, ಆಮೇಲೆ ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಸ್ವಲ್ಪ, ಆಮೇಲೆ ಪೆಪ್ಪರ್ ಪೌಡರು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲಾಸ್ಟಿಗೆ ಹಾಕ್ಕೊಂಡೆ, ಮರ್ತುಬಿಟ್ಟಿದ್ದೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಹಸಿಸ್ಮೇಲೆಲ್ಲ ಹೋದ್ಮೇಲೆ ನಾವು ಸಾಸಸ್ ಹಾಕ್ಕೋಬೇಕು. ಟೊಮೆಟೊ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು, ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಕಲರ್ಗೋಸ್ಕರ. ಇದೆಲ್ಲ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದು ಆಯಿಲಲ್ಲೇ ಫುಲ್ ಬೇಯಬೇಕು. ಮುಚ್ಚಿಟ್ಕೊಂಡು ಸ್ವಲ್ಪ ಹೊತ್ತು ನೀವು ಫ್ರೈ ಮಾಡಿಕೊಂಡ್ರೆ ಕ್ಲೀನಾಗಿ ಬೇಯ್ಕೊಳ್ಳುತ್ತೆ. ಅದಾದಮೇಲೆ ನಾವು ಪಾಸ್ತಾ ಹಾಕ್ಕೋಬೇಕು. ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ. ಅದಾದಮೇಲೆ ಈಗ ನಾನು ಪಾಸ್ತಾ ಆ್ಯಡ್ ಮಾಡ್ಕೊತಿದ್ದೀನಿ. ಪಾಸ್ತಾ ಎಲ್ಲ ಕ್ಲೀನಾಗಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ನಾನು ಉದುರಿಸ್ಕೊಂಡು, ಆಮೇಲೆ ಚಿಲ್ಲಿ ಫ್ಲೇಕ್ಸ್ನ ನೀವು ಮನೇಲೇ ಮಾಡ್ಕೊಬೋದು ಆರಾಮಾಗಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಫೈನಲಿ ರೆಡ್ ಪಾಸ್ತಾ ರೆಡಿ ಆಯಿತು. ಅದಾದಮೇಲೆ ನಾನು ಇಲ್ಲಿ ವೈಟ್ ಪಾಸ್ತಾ ಮಾಡೋಕ್ಕೆ ಸೇಮ್ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಮತ್ತು ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಫಸ್ಟು ನಾವು ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಬೆಳ್ಳುಳ್ಳಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕ್ಯಾಪ್ಸಿಕಮ್ ನೀವು ಕಲರ್ ಇದ್ರೂ ಹಾಕ್ಕೋಬೋದು. ಅದಾದಮೇಲೆ ನಾನು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಇದಕ್ಕೇನು ಅವಶ್ಯಕತೆ ಇರಲ್ಲ ತರಕಾರಿ. ಅದಾದಮೇಲೆ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನಾವು ತೆಗ್ದಿಟ್ಕೊಬೇಕು. ಫ್ರೈ ಮಾಡಾದಮೇಲೆ ಒಂದು ಎಣ್ಣೆ ಮತ್ತೆ ಎಣ್ಣೆ ತುಪ್ಪ ಹಾಕ್ಕೊಂಡು ಮೈದಾ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಅದನ್ನು ಗಂಟಿಲ್ದಂಗೆ. ಅದಾದಮೇಲೆ ಅದಕ್ಕೆ ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡು ನೀವು ನೀರು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಹಾಲು ತುಂಬ ಇಷ್ಟಪಡ್ತಿದ್ದರು. ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಈ ಥರ ನಮಗೆ ಜೆಲ್ ರೀತಿ ಬರುತ್ತೆ. ಅದಾದಮೇಲೆ ಮತ್ತೆ ಬೇಯಿಸಿಟ್ಕೊಂಡಿರೋ ಪಾಸ್ತಾ ಮತ್ತು ಹುರಿದಿಟ್ಕೊಂಡಿರೋ ತರಕಾರಿ ಹಾಕ್ಕೊಂಡು ಪೆಪ್ಪರ್ ಪೌಡ್ರ್, ಇದಕ್ಕೆ ಮಸ್ಟರ್ಡ್ ಸೋಡಾ ಹಾಕ್ಕೊಳ್ಳೇಬೇಕು. ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ನೀವು ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇಷ್ಟೇ. ಹೆಂಗಿದೆ? ಸೂಪರ್ ಆಗೈತೆ. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. One eternity later. ಗೈಸ್, ಈಗ ನಾವು ತಣ್ಣೀರಾಳ ಹೊರಟಿದ್ದೀವಿ ಅಮ್ಮವ್ರ ಜೊತೆ ಮನೆಗೆ. ಅಲ್ಲಿಂದ ಬಂದು ಸ್ವಲ್ಪ ಸಿಟಿಲೂ ಕೆಲಸ ಇದೆ, ಸ್ವಲ್ಪ ರೇಷನ್ ಎಲ್ಲ ತೊಗೋಬೇಕು, ಏನೋ ತೊಗೋಬೇಕು. ಅಲ್ಲಿಂದ ಬಂದು ಏನು ತೊಗೋತೀವಿ ಅಂತ ನೋಡ್ತೀವಿ, ಅಲ್ಲಿ ಹೋಗಿ ಏನು ಮಾಡ್ತೀವಿ ಅಂತ ನೋಡೋಣ. ಮನೆಗೆ ಹೋದ್ವಿ. ನಾವು ಮನೆಗೆ ಹೋಗಿದ್ದ ಸುಸ್ತಾಗಿತ್ತು ಅಂತ ಸುಮ್ಮನೆ ಕುತ್ಕೊಟ್ವಿ. ಅಲ್ಲಿ ಟಿ ವಿ ಹಾಕಿದ್ರು, ಹಂಗಾಗಿ ನಾನು ಮಾತಾಡೋಕ್ಕಾಗ್ಲತ್ತಿಗೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಅಪ್ಪನೂ ಸುಸ್ತಾಗಿದೆ ಅಂತ ಕೂತಿದ್ರು. ನಮ್ಮ ಅಣ್ಣ ನೀರು ತಂದು ಕೊಡ್ತಿದ್ದ. ಇಲ್ಲಿ ನನ್ನ ತಂಗಿ ವೀಡಿಯೋ ಮಾಡ್ಕೊಂಡಿದ್ದಕ್ಕೆ ಹಿಂಗೆ ಇದು ಮಾಡ್ತಿದ್ದು. ಸೊ ಅದಕ್ಕೆ ನಾನು ಹಂಗೆ ಹಾಕ್ತೀನಿ ನೋಡು ಅಂದ್ಬಿಟ್ಟು ಅವಳನ್ನ ಟೀಸ್ ಮಾಡ್ತಿದ್ದೆ. ಅದೆಲ್ಲ ಆದಮೇಲೆ ನಾವು ನಮ್ಮ ಆಂಟಿ ಮನೆಗೆ ಹೋದ್ವಿ. ನಮ್ಮ ಅಮ್ಮನ ಮನೆಯಿಂದ ನಮ್ಮ ಆಂಟಿ ಮನೆ ಅಲ್ಲೇ ಹತ್ತತ್ರ. ಅಲ್ಲಿ ಹೋದ್ಮೇಲೆ ನಮ್ಮ ಆಂಟಿ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಜ್ಯೂಸ್ ಮಾಡಿಕೊಡ್ತಿದ್ರು. ಇವಳು ಅದನ್ನು ಎಲ್ಲರಿಗೂ ಹಾಕ್ಕೊಡ್ತಿದ್ದಾಳೆ. ಜ್ಯೂಸ್ ಕುಡ್ಕೊಂಡ್ಬಿಟ್ಟು ಅದಾದಮೇಲೆ ನಾವು ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನಾವಿಲ್ಲಿ ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ. ಅಲ್ಲಿ ನಮ್ಮ ತಂಗಿ ಜ್ಯೂಸ್ ಮಾಡ್ತಾಯಿದ್ದೆ. ಈಗ ನಮ್ಮ ಅಮ್ಮನ ಮನೆ ಹತ್ರ ಹೋಗ್ತಿದ್ದೀವಿ. ಈಗ ಆಂಟಿ ಮನೆ ಹತ್ರ ತಲೆಗೆಲ್ಲ ಎಣ್ಣೆ ಹಾಕಿ ನನ್ನ ತಂಗಿರಿಗೂ ತಲೆಗೆಲ್ಲ ಎಣ್ಣೆ ಹಾಕ್ಕೊಟ್ಟು ಈಗ ಸ್ವಲ್ಪ ಅಮ್ಮನ ಮನೆ ಹತ್ರ ಹೋಗ್ತಾಯಿದ್ವಿ. ಈಗ ಅಲ್ಲಿಂದ ಸಿಟಿಗೆ ಹೊರಡಬೇಕು. ನೋಡ್ಬೇಕು ಈಗ ಎಷ್ಟೊತ್ತಿಗೆ ಹೊರಡ್ತಾರೆ ಅಂತ. ಸುಸ್ತಾಗೋಯ್ತು. ಈಗ ಬಂದ್ವಿ ಮನೆಗೆ. ಈಗ ಸಿಟಿಗೆ ಹೊರಡಬೇಕು. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮಣ್ಣ ಅಕ್ಕ ಪೊರ್ಕೆ ತಗೊಂಡು ನಿಂತವನೆ. ಹುಳೊಬ್ಳು ಅದು ಒಂದೇ ಒಂದು ನಾನು ನೋಡಿದ್ದೆ ಕೊಡಿ. A few moments later. ಇವಾಗ ನಾವು ಬಂದ್ವಿ ಸಿಟಿಗೆ. ಸ್ಮಾರ್ಟ್ ಬಜಾರ್ಗೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ರೇಷನ್ ಎಲ್ಲ ತೊಗೋಬೇಕಾಗಿತ್ತು. ಹಂಗಾಗಿ ಇವಾಗ ಹೋಗ್ತಿದ್ದೀನಿ. ಎಲ್ಲ ಆಂಟಿನೂ ಏನೋ ತೊಗೋಬೇಕಿತ್ತಂತೆ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ವಾಯ್ಸ್ ಹೇಳ್ತಿದ್ರೆ ಫುಲ್ಲಲ್ಲಿ ವೆಹಿಕಲ್ ಸೌಂಡಲ್ಲಿ ಏನೂ ಕೇಳಿಸ್ತಿಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ.
ಕೆಳಗಡೆ ಎಲ್ಲ ಪರ್ಚೇಸ್ ಆಯಿತು. ಇವಾಗ ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಅದೆಲ್ಲ ತರಬೇಕಿತ್ತು, ಹಂಗಾಗಿ ಮೇಲೆ ಸೆಕೆಂಡ್ ಫ್ಲೋರಿಗೆ ಹೋಗ್ತಿದ್ವಿ. ನಾನು ಹಂಗೆ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಇಷ್ಟು ತೊಗೊಂಡಿದ್ದೀವಿ, ಇನ್ನೂ ತೊಗೋಬೇಕು. 5 minutes later. ಮನೆಗೆ ಬಂದಮೇಲೆ ಸ್ವಲ್ಪ ಆಂಟಿ ಸಾಮಾನು ನನ್ನ ಸಾಮಾನೆಲ್ಲ ಮಿಕ್ಸ್ ಆಗಿತ್ತು, ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ನಿಮ್ಗೆ ಬಿಲ್ ತೋರಿಸ್ತಿದ್ದೀನಿ ನೋಡಿ. ನಾನು ತೊಗೊಂಡಿದ್ದೆ ಸ್ವಲ್ಪ ಐಟಮ್ಸು, ಅದಕ್ಕೇ 1600 ಚಿಲ್ಲರೆ ಆಗೋಯಿತು. ಗೈಸ್ ಈಗ ನಾವು ಮನೆಗೆ ಬಂದ್ವಿ ಸಾಮಾನೆಲ್ಲ ತೊಗೊಂಡು. ಇಷ್ಟೇ, ಇವಾಗ ಮಾರ್ಕೆಟ್ಗೆ ಹೋಗಿಲ್ಲ, ನಾಳೆ ಹೋಗೋಣ ಅಂದ್ಕೊಂಡಿದ್ವಿ ಮಾರ್ಕೆಟ್ಗೆ. ನೋಡಬೇಕು, ನಮ್ಮ ಅಮ್ಮನಿಂದನೇ ಹೋಗೋಕ್ಕಾಗಲಿಲ್ಲ. ಹಾಯ್, ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ನೆನ್ನೆ ಬ್ಲಾಗ್ ಜೊತೆನೇ. ನೆನ್ನೆ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಇವತ್ತು ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಆಲ್ರೆಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ 2-2:30 ಆಗೋಗಿದೆ ಟೈಮು. ಈಗ ಮಧ್ಯಾಹ್ನ ಮೇಲೆ ಮತ್ತೆ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊತಿದ್ದೀನಿ. ಇವಾಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನೇನು ಮಾಡ್ತೀವಿ ಏನು ಅಂತ ಇವತ್ತಿನ ಡೇ ಫುಲ್ ತೋರಿಸ್ತೀವಿ. ಮಧ್ಯಾಹ್ನದಿಂದ ಸಂಜೆ ಏನೇನಾಗುತ್ತೆ ಅಲ್ಲಿವರೆಗೂ. ಬನ್ನಿ ಇವಾಗ ಹೋಗೋಣ, ಸಿಟಿಗೆ ಹೋಗೋಣ. ಇವಾಗ ಎಲ್ಲರೂ ಹೊರಟಿದ್ದಾರೆ, ಹೋಗಬೇಕು. ಈಗ ಹೊರಟಿದ್ದೀವಿ ಗೈಸ್. ಈಗ ನಮ್ಮ ಅಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಇದ್ದಾರೆ. ನಾನು ಫಸ್ಟೇ ಸಿಟಿಗೆ ಹೋಗೋಣ ಅಂತಿದ್ದೀನಿ, ನೋಡಬೇಕು ಏನು ಮಾಡ್ತಾರೆ ಏನು ಅಂತ. ನನ್ನ ತಂಗಿನ ಡ್ರಾಪ್ ಮಾಡ್ಬೇಕು ಹಂಗೇನೆ ಅವಳ ಮನೆಗೆ. ನೋಡೋಣ ಏನಾಗುತ್ತೆ, ಹೋಗ್ಬಂದು ನೋಡೋಣ ಏನು ಮಾಡ್ತೀವಿ ಅಂತ. ಎಸ್, ನಾವೀಗ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ನಮ್ಮ ಅಮ್ಮ ನನ್ನ ತಂಗಿ ಎಲ್ಲರೂ ಹಾರ್ಲಿಕ್ಸ್ ಕುಡಿತಿದ್ದಾರೆ. ನಾನು ಕುಡಿಯಲ್ಲ, ನಾನೇನು ಕುಡಿಯಲ್ಲ. ಅದಕ್ಕೆ ಜಗಳ ಆಡ್ತವ್ರು ನನ್ನ ಹತ್ರ, ಏನೂ ಕುಡಿಯಲ್ಲ ನೀನು ಅಂತ. ಅದೆಲ್ಲ ಕುಡ್ದು ಏನು ಉದ್ಧಾರ ಆಗ್ಬೇಕಲ್ಲ, ಕುಡೀಲಿ ಸುಮ್ಮನೆಗೆ. ಅಲ್ಲಿ ಅಮ್ಮ ಎಲ್ಲ ಕುಡಿಲಿಲ್ಲ ಅಂದ್ರೆ ಪರವಾಗಿಲ್ಲ, ಮುಂದಕ್ಕಿದೆ ಅಂದ್ಬಿಟ್ಟು ಅವರೆಲ್ಲ ಇದು ಮಾಡಿದ್ರು. ಅದಾದಮೇಲೆ ನನ್ನ ತಂಗಿನ ಡ್ರಾಪ್ ಮಾಡಿಬಿಟ್ಟು ನಾನು ಅಮ್ಮ ಸಿಟಿಗೆ ಬಂದ್ವಿ. ಅಣ್ಣ ಡ್ರಾಪ್ ಮಾಡ್ದೆ ಆಟೋದಲ್ಲೇ. ಅದಾದಮೇಲೆ ನಾವು ಸ್ವಲ್ಪ ಏನೋ ತೊಗೊಬೇಕಿತ್ತು ಐಟಮ್ಸು, ಅದೆಲ್ಲ ತೊಗೊಳೋಣ ಅಂದ್ಬಿಟ್ಟು ಮಾರ್ಕೆಟಲ್ಲಿ ನೆಟ್ಕೊಂಡೇ ಹೋದ್ವಿ. ಅದಾದಮೇಲೆ ಮನೆಗೆ ಆಟೋದಲ್ಲಿ ಹೋದ್ರೆ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ನಾನು ಯಾಕಂದರೆ ಏನು ಮಾತಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ವೆಹಿಕಲ್ಸ್ ತೊಗೊಂಡಿತ್ತು. ಅದಾದಮೇಲೆ ಫಸ್ಟ್ ನಾನು ಹೋಗಿದ್ದೆ ಕಾಸ್ಮೆಟಿಕ್ ಅಂಗಡಿಗೆ. ಸ್ವಲ್ಪ ಏನೋ ಖಾಲಿ ಆಗಿತ್ತು, ಅದೆಲ್ಲ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಹೋದೆ. ಗಾಯ್ಸ್, ಈಗ ನಾನು ಮನೆಗೆ ಬಂದೆ. ಸ್ವಲ್ಪ ತರಕಾರಿ ಎಲ್ಲ ತರೋದಿತ್ತು, ಎಲ್ಲ ತೊಗೊಂಡು ಇವಾಗ ಮನೆಗೆ ಜಸ್ಟ್ ಬಂದಿದ್ದೀವಿ. ಫುಲ್ ಟಯರ್ಡ್ ಆಗೋಗಿದೆ. ಅದಕ್ಕೆ ಬಂದಿದ್ದ ತಕ್ಷಣ ಕೋಕ್ ಕುಡಿತಾ ಕೂತಿದ್ದೆ. ಈಗ ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಸ್ವಲ್ಪ ಬೀರದ ಬಟ್ಟೆ ಎಲ್ಲ ತೆಗೆದು ಹೊರಗಡೆ ಹಾಕಿದ್ದೆ, ಯಾಕಂದರೆ ಕೋಲ್ಡ್ ಸೀಸನಿಂದ ಸ್ವಲ್ಪ ಸ್ಮೆಲ್ ಬಂದಿರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಇನ್ನೂ ಮಾಡಿಸ್ಬೇಕು. ತುಂಬ ಕೆಲಸ ಇದೆ, ನೋಡೋಣ ಹೆಂಗೆ ಏನು ಎಷ್ಟೊತ್ತಿಗೆ ಮುಗಿಸ್ತೀನಿ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿ. ಗೈಸ್, ಬೆಡ್ಶೀಟ್ ಒಗ್ದಾಕಿದ್ವಿ ಅಮ್ಮ ನಾವು ಎಲ್ಲ ಸೇರಿಬಿಟ್ಟು. ಇವಾಗೆಲ್ಲ ಕ್ಲೀನ್ ಮಾಡಿ ಬಂದಿದ್ದೀನಿ. ಬೆಡ್ಶೀಟ್ ಒಣಗಿದೆಯೋ ಏನೋ ಅಂತ ನೋಡ್ಕೋಗೋಣ ಅಂತ ಟೆರೆಸ್ ಮೇಲೆ ಬಂದಿದ್ದೀನಿ. ಇಲ್ಲಿ ನಾನು ಜಾಸ್ತಿ ಒಣಾಕಲ್ಲ, ಕೆಳಗಡೆ ಬಟ್ಟೆ ಒಣಾಕೋಕ್ಕೆ ಅಂತಲೇ ಇದೆ. ಅಂದರೆ ಇವಾಗ ಬಿಸಿಲು ಕಡಿಮೆ ಇರೋದ್ರಿಂದ ಇಲ್ಲಿ ಒಣಾಕಿದೆ. ಒಂದು ರೆಸಿಪಿ ಮಾಡ್ತಿದ್ದೀನಿ, ಏನಂದರೆ ಮೂಲಂಗಿ ವಡೆ ಮಾಡ್ತಾಯಿದ್ದೀವಿ. ಒಬ್ಬೊಬ್ಬರು ಕೇಳಿರ್ತಾರೆ, ಒಬ್ಬೊಬ್ಬರು ಕೇಳಿರಲ್ಲ. ಆಲ್ಮೋಸ್ಟ್ ಚೆನ್ನಾಗಿ ಕೇಳಿರಲ್ಲ ಅಂದ್ಕೊತೀನಿ. ಮೂಲಂಗಿ ವಡೆ ಹೆಂಗೆ ಮಾಡೋದು ಅಂತ ಇವತ್ತು ತೋರಿಸ್ತೀನಿ. ನಮ್ಮಮ್ಮ ಮಾಡ್ತಾರೆ, ನಾನು ಯಾವತ್ತೂ ಟ್ರೈ ಮಾಡಿದ್ದೆ, ನಮ್ಮಮ್ಮ ತುಂಬ ಸತಿ ಟ್ರೈ ಮಾಡಿದ್ದಾರೆ. ಮಾಡೋದು ಏನು ಅಂತ ಇವತ್ತು ಮೂಲಂಗಿ ವಡೆ ತೋರಿಸ್ತೀನಿ. ಬನ್ನಿ ನನ್ನ ಜೊತೆ ಇವತ್ತು ಹೋಗಿ ಮೂಲಂಗಿ ವಡೆ ಮಾಡೋಣ. ಇದೊಂದು ಸ್ವಲ್ಪ ತೊಗೊಂಡೋಗೋಣ, ಇನ್ನೂ ಸ್ವಲ್ಪ ಹಸಿ ಇದೆ. ರಾತ್ರಿ ಏನಾದ್ರು ಮಳೆ ಬಂದುಬಿಟ್ರೆ ಅನ್ನೋ ಕಾರಣಕ್ಕೋಸ್ಕರ ತೊಗೊಂಡೋಗ್ತಾಯಿದ್ದೀನಿ. ಅಲ್ಲೇ ಕೆಳಗಡೆ ಒಣಗಾಕಿದರೆ ಸಂಜೆ ಮಲ್ಕೋಬೇಕಾದ್ರೆ ತೊಗೋಬೋದು ಅಂತ. ಎಲ್ಲ ಬೆಡ್ಶೀಟ್ನೂ ಒಗ್ದಾಕ್ಬಿಟ್ಟಿದ್ದೀವಿ. ಎಷ್ಟು ಬೆಡ್ಶೀಟ್ ಇದೆ ಅದೆಲ್ಲ ಒಗ್ದಾಕಿದ್ದೀವಿ. ಯಾಕಂದರೆ ವರಮಹಾಲಕ್ಷ್ಮಿ ಬೇರೆ ಬಂತ, ಸ್ವಲ್ಪ ಈ ಮೋಡ ವಾತಾವರಣ ಇದ್ದಾಗ ಸ್ವಲ್ಪ ಸ್ಮೆಲ್ ಬಂದೇ ಬರುತ್ತಲ್ವ ಮನೆ ಒಳಗಡೆ ಎಲ್ಲ ಫುಲ್ ಮಳೆ ಬರೋ ಟೈಮಲ್ಲಿ. ಹಾಗಾಗಿ ಅದಕ್ಕೋಸ್ಕರ ಎಲ್ಲ ಒಗ್ದಾಕಿದ್ವಿ ಅಮ್ಮ ನಾನು ಸೇರಿ. ಅಂದರೆ ಮುರಳಿಯವರು ಕೂಡ ಹೆಲ್ಪ್ ಮಾಡಿದರು. ಇವಾಗೆಲ್ಲ ತೊಗೊಂಡೋಗಿ ಮಡಿಸಿಕ್ತಿದ್ದೀವಿ. ಬನ್ನಿ ಇವಾಗ ಏನು ಮಾಡೋಣ. ಇಲ್ಲಿ ನಾನು ಮೂಲಂಗಿ ಎಲ್ಲನೂ ಸಿಪ್ಪೆ ತೆಗೆದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಚೆನ್ನಾಗಿ ತುರ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಬಿಟ್ಬಿಡಬೇಕು ನೆನೆಯೋಕ್ಕೆ. ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಇಲ್ಲಿ ಸೈಡಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಸಬ್ಸಿಗೆ ಸೊಪ್ಪು ಹಾಕಲೇಬೇಕು. ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ನಾನು ಹಾಕಲಿಲ್ಲ. ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಅದೆಲ್ಲ ಸೈಡಿಗೆ ಹಿಂಡ್ಬಿಟ್ಟು ತೆಗ್ದಿಡಬೇಕು. ಫುಲ್ ಹಿಂಡ್ಕೋಬಾರ್ದು, ಸ್ವಲ್ಪ ನೀರು ಬಿಟ್ಕೊಂಡೇ ಹಿಂಡ್ಕೋಬೇಕು. ಯಾಕಂದರೆ ನಮಗೆ ನೀರು ಅದು ಮಿಕ್ಸ್ ಮಾಡೋಕ್ಕೆ ನಾವು ಯಾವುದೇ ಎಕ್ಸ್ಟ್ರಾ ನೀರು ಹಾಕೋಬಾರ್ದು. ಇದೇ ನೀರನ್ನ ನಾವು ಯೂಸ್ ಮಾಡಬೇಕು. ಅದಕ್ಕೋಸ್ಕರ ನಾನು ಏನಾರ ಬೇಕಾಗುತ್ತೆ ಅಂತಲೂ ನಾನು ತೆಗ್ದು ಇಟ್ಕೊಂಡಿರ್ತೀನಿ ಸೈಡಲ್ಲಿ. ನೀವು ಹಾಗೆ ಮಾಡಿ. ಇದೆಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಖಾರ ಪುಡಿ, ಆಮೇಲೆ ಜೀರಿಗೆ, ಸ್ವಲ್ಪ ಮಾತ್ರ ಸೋಡಾ ಹಾಕ್ಕೊಂಡು ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಅಕ್ಕಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕು. ನಾನು ಯಾವುದೇ ನೀರು ಯೂಸ್ ಮಾಡಿಲ್ಲ. ಕ್ಲೀನಾಗಿ ಅದನ್ನು ಕಲಿಸ್ಕೊಂಡ್ಬಿಟ್ಟು ನಾನು ಪೇಪರಲ್ಲೇ ಕೈಗೆ ಹಾಕ್ಕೊಂಡು ತೊಟ್ಟೋದು. ನಾನು ಈ ಥರ ತೊಟ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಹಾಕ್ಲೇಬೇಕು ಅಷ್ಟು ತೊಟ್ಕೊಂಡ್ಬಿಟ್ಟು ಎಣ್ಣೆಗೆ ಹಾಕಬೇಕು. ಎಣ್ಣೆಗೆ ಹಾಕ್ಬಿಟ್ಟು ಅದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಗೋಲ್ಡನ್ ಬ್ರೌನ್ ಬಂದಮೇಲೆ ನೀವು ತೊಗೊಳ್ಬೇಕು. ಆರಿದ್ಮೇಲೆ ತಿಂದರೆ ಅಷ್ಟು ಟೇಸ್ಟ್ ಇರಲ್ಲ, ಬಿಸಿ ತಿಂದರೆ ಟೇಸ್ಟ್ ಇರುತ್ತೆ. ಊಟ ಎಲ್ಲ ಮಾಡಿದಾಯಿತು. ಮತ್ತು ವಡೆನೂ ಸೂಪರಾಗಿ ಬಂದಿತ್ತು. ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೆಂಗಿತ್ತು ಏನು ಅಂತ.
ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಒತ್ತಿ. ನಾನು ನಿನ್ನೆ ಫಸ್ಟ್ ವಿಡಿಯೋ ಮಾಡಿದೆ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋ ಫುಲ್ ನೋಡಿ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.